ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಇಂದು ನಾನು ನಿಮ್ಮೊಂದಿಗೆ ಚರ್ಚಿಸ್ತಾ ಇರುವಂತಹ ವಿಷಯ ಅಣ್ಣ ತಮ್ಮಂದಿರ ಬಗ್ಗೆ. ನಿಮ್ಗೆ ಗೊತ್ತಿರ್ಬೋದು, ಅಣ್ಣ ತಮ್ಮಂದಿರು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು. ಈ ದಾಯಾದಿಗಳು ಯಾಕಾಗ್ತಾರೆ? ಅವರ ಒಳಗೆ ಸಣ್ಣವರಿದ್ದಾಗ ಆಟ ಪಾಠಗಳು ಜೊತೆಯಾಗಿ ಮಾಡಿದಂತಹ ಆಟ ಪಾಠಗಳು, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಎಲ್ಲವೂ ಕೂಡ ಜೊತೆಯಾಗಿ ಇದ್ದಂತಹ ಅಣ್ಣ ತಮ್ಮಂದಿರು ಮದುವೆಯಾದ ತಕ್ಷಣ ಅಥವಾ ಆಸ್ತಿ ಪಾಲಾಗುವಂತಹ ಸಂದರ್ಭದಲ್ಲಿ ಯಾಕೆ ದಾಯಾದಿಗಳಾಗುತ್ತಾರೆ? ಇದು ಇಂದಿನ ಕಾಲಘಟ್ಟ. ಆದರೆ ನನಗೆ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ನೀವೆಲ್ಲ ಕೇಳಿರ್ಬೋದು. ರಾಮ ತನ್ನ ಅನುಜರನ್ನು ಲಕ್ಷ್ಮಣ ಇರ್ಬೋದು, ಭರತ ಇರ್ಬೋದು, ಶತ್ರುಘ್ನ ಇರ್ಬೋದು, ಯಾವ ರೀತಿ ನೋಡಿಕೊಳ್ತಾ ಇದ್ದ. ಅವರೆಲ್ಲರೂ ಕೂಡ ರಾಮನಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸ್ತಾ ಇದ್ರು, ಹಾಗೂ ರಾಮನ ಸತಿ ಸೀತಾಮಾತೆಗೆ ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದ್ರು ಅನ್ನೋದನ್ನು ಕೇಳಿದಾಗ ಬಹಳಷ್ಟು ಆಶ್ಚರ್ಯ ಆಗ್ತದೆ. ಅಂತಹ ಗೌರವ ಭಾವನೆ, ಅಂತಹ ಪೂಜ್ಯನೀಯ ಭಾವನೆಗಳು ಇಂದಿನ ಯುಗದಲ್ಲಿ, ಇಂದಿನ ಈ ಕಾಲಘಟ್ಟದಲ್ಲಿ ಕೊಡ್ತಾ ಇದ್ದಾರೆಯೇ? ಅಣ್ಣನಿಗೆ ತಮ್ಮನನ್ನು ಕಂಡ್ರೆ ಆಗೋದಿಲ್ಲ, ತಮ್ಮನಿಗೆ ಅಣ್ಣನನ್ನು ಕಂಡ್ರೆ ಆಗೋದಿಲ್ಲ, ಅತ್ತಿಗೆಯನ್ನು ಕಂಡ್ರೆ ಅಂತೂ ಮೊದಲೇ ಆಗೋದಿಲ್ಲ, ಅತ್ತಿಗೆಗಂತೂ ತನ್ನ ಮೈದುನರನ್ನು ಕಂಡ್ರೆ ಆಗೋದಿಲ್ಲ. ಯಾಕಿದು? ಇಂಥ ಒಂದು ಭಾವನೆ ಯಾಕೆ ಹೀಗೆ ಕೃತಕತೆ ಉಂಟಾಯಿತು ಅಲ್ಲಿ? ಅಣ್ಣ ತಮ್ಮಂದಿರ ಪ್ರೀತಿ ಏನಾಯಿತು? ಅಣ್ಣ ತಮ್ಮಂದಿರ ಪ್ರೀತಿ ಆಸ್ತಿ ಪಾಲಾಯಿತು. ಹೌದು, ಆಸ್ತಿಯ ಹಿಂದೆ ಬಿದ್ದಿದ್ದಾರೆ. ಆದರೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಆಸ್ತಿಯನ್ನಾಗಲಿ ಹಣವನ್ನಾಗಲಿ ಯಾವುದೇ ಅಂತಸ್ತನ್ನಾಗಲಿ ನಾವು ಸಾಯುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೊಂಡೋಗ್ಲಿಕ್ಕಾಗೋದಿಲ್ಲ, ಇಲ್ಲೇ ಬಿಟ್ಟು ಹೋಗಬೇಕಾಗ್ತದೆ. ಹೌದು, ರಾಮ ಲಕ್ಷ್ಮಣರ ಕಥೆಯನ್ನು ಹೇಳಿದೆ. ಯಾವ ರೀತಿ ಲಕ್ಷ್ಮಣ ತನ್ನ ಅಣ್ಣನನ್ನು ಗೌರವಿಸ್ತಾ ಇದ್ದ, ಯಾವ ರೀತಿ ಪೂಜ್ಯವಾಗಿ ಆತನನ್ನು ಕಾಣ್ತಾ ಇದ್ದ, ಅದೇ ರೀತಿ ರಾಮನ ಸತಿ ಸೀತಾಮಾತೆ ಅಲ್ಲಿ ಮಾತೆ ಅನ್ನುವಂಥದ್ದು ತಾಯಿ. ತನ್ನ ತಾಯಿಯೇ ಅನ್ನುವ ರೀತಿಯಲ್ಲಿ ಲಕ್ಷ್ಮಣ ಸೀತೆಯನ್ನು ಗೌರವಿಸ್ತಾ ಇದ್ದ. ಒಂದು ಕಥೆ ಯಾವುದಂದರೆ ಸೀತಾ ಅಪಹರಣದ ಪ್ರಸಂಗ. ಆ ಸೀತಾ ಅಪಹರಣದ ಪ್ರಸಂಗದಲ್ಲಿ ಈ ಕಥೆಯನ್ನು ನೀವು ಕೂಡ ಕೇಳಿರ್ಬೋದು, ನಾನು ಕೂಡ ಕೇಳಿದ್ದೇನೆ. ಒಂದು ಕಡೆ ಯಾರು ರಾವಣ ಸೀತೆಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಕದ್ದೊಯ್ದು ಲಂಕೆಯ ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದುಃಖಿತಳಾದಂತಹ ಸೀತೆ ತನ್ನನ್ನು ರಾಮ ಲಕ್ಷ್ಮಣರು ಹುಡುಕಾಡಿಕೊಂಡು ಬರುವಾಗ ನನ್ನನ್ನು ರಾವಣ ಕರ್ಕೊಂಡು ಹೋಗಿದ್ದಾನೆ ಅನ್ನುವಂತಹ ಗುರುತು ಸಿಗಲಿ ಎಂದು ತನ್ನ ಆಭರಣಗಳನ್ನು, ತನ್ನ ತೋಳಬಂದಿಯನ್ನು, ತನ್ನ ಕಿವಿಯ ಆಭರಣವನ್ನು, ತನ್ನ ಗೆಜ್ಜೆಯನ್ನು ಕಟ್ಟಿ ಸೀರೆಯ ಒಂದು ತುಂಡನ್ನು ಹರಿದು ಆ ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಬಿಸಾಡ್ತಾಳಂತೆ. ಹೀಗೆ ರಾಮ ಲಕ್ಷ್ಮಣರು ಸೀತೆಯನ್ನು ಯಾರೋ ಅಪಹರಿಸಿಕೊಂಡು ಹೋಗಿದ್ದಾರೆ, ಸೀತೆ ಎಲ್ಲಿ ಹೋಗಿರಬಹುದು ಎಂದು ಆಕೆಯನ್ನು ಹುಡುಕಾಡಿಕೊಂಡು ಬರುವಾಗ ಅಲ್ಲಿಯ ವನವಾಸಿಗಳು ಕೆಳಗೆ ಬಿದ್ದಂತಹ, ಅಲ್ಲಿ ಸಿಕ್ಕಿದಂತಹ ಆ ಆಭರಣಗಳು ಇರುವಂತಹ ಆ ಬಟ್ಟೆಯ ಗಂಟನ್ನು ತೋರಿಸ್ತಾರಂತೆ. ಆಗ ದುಃಖ ತಪ್ತನಾದಂತಹ ಶ್ರೀರಾಮ ಹೇಳ್ತಾನಂತೆ, ನನಗೆ ನೋಡ್ಲಿಕ್ಕಾಗ್ತಾ ಇಲ್ಲ, ನೀವು ಅದನ್ನು ನನ್ನ ತಮ್ಮ ಲಕ್ಷ್ಮಣನಿಗೆ ತೋರಿಸಿ ಅಂತ ಹೇಳಿದಾಗ ಲಕ್ಷ್ಮಣನಿಗೆ ಅವರು ಆ ಆಭರಣಗಳು ಇದ್ದಂತಹ ಆ ಬಟ್ಟೆಯ ಗಂಟನ್ನು ತೋರಿಸ್ತಾರಂತೆ. ಅದರಲ್ಲಿ ತೋಳಬಂದಿಗಳು ಇದ್ದವು, ಕಿವಿಯ ಆಭರಣಗಳು ಇದ್ದವು, ಹಾಗೆ ಕಂಠಾಭರಣಗಳು ಇದ್ದವು, ಹಾಗೆ ನೂಪುರಗಳು ಅಂದರೆ ಗೆಜ್ಜೆ ಇತ್ತಂತೆ. ಇವೆಲ್ಲವನ್ನ ನೋಡಿದಂತಹ ಲಕ್ಷ್ಮಣ ಬಹಳಷ್ಟು ಉದ್ವೇಗಪರನಾಗಿ ಬಹಳಷ್ಟು ದುಃಖದಿಂದ ಹೇಳ್ತಾನಂತೆ, ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೆ ತ್ವಭಿಜಾನಾಮಿ ನಿತ್ಯಂ ವಂದನಾತ್. ಅಂದರೆ ನಾನು ಸೀತಾಮಾತೆಯ ತೋಳಬಂದಿಯನ್ನು ನೋಡಲಿಲ್ಲ, ನಾನು ಸೀತಾಮಾತೆಯ ಕಿವಿಗಳಲ್ಲಿ ಆಕೆ ಧರಿಸಿದಂತಹ ಆಭರಣ ಯಾವುದು ಎಂದು ನೋಡಲಿಲ್ಲ, ನಾನು ಆಕೆ ಕುತ್ತಿಗೆಯಲ್ಲಿ ಹಾಕಿಕೊಂಡಂತಹ ಆಭರಣ ಯಾವುದು, ಕಂಠಹಾರ ಯಾವುದು ಎಂದು ನೋಡಲಿಲ್ಲ. ಆದರೆ ನನಗೆ ಒಂದರ ಪರಿಚಯವಿದೆ, ಅದರ ಗುರುತು ಸದಾಕಾಲ ದಿನವೂ ನಾನು ಆ ಗೆಜ್ಜೆಯನ್ನು ನೋಡುತ್ತೇನೆ, ಆ ನೂಪುರವನ್ನು ನೋಡುತ್ತೇನೆ. ಹಾಗಾಗಿ ಈ ಆಭರಣಗಳ ಗಂಟು ನಮ್ಮ ಸೀತಾಮಾತೆಯದು ಎಂದು ಬಹಳಷ್ಟು ದುಃಖದಿಂದ ಹೇಳುತ್ತಾನೆ. ಹೌದು, ಆತ ಸೀತಾಮಾತೆಯನ್ನು ಮುಖ ಎತ್ತಿ ನೋಡ್ತಾ ಇರಲಿಲ್ಲ, ಆಕೆಯ ಪಾದವನ್ನು ಮಾತ್ರ ನೋಡ್ತಾ ಇದ್ದ. ಅಂದರೆ
ಆ ಪಾದವನ್ನು ನೋಡ್ತಾ ಇರುವಾಗ ಗೆಜ್ಜೆಯನ್ನು ನೋಡ್ತಾ ಇದ್ದ. ಪಾದಗಳಿಗೆ ಯಾವತ್ತೂ ಕೂಡ ಆತ ನಮಸ್ಕರಿಸ್ತಾ ಇದ್ದಂತೆ. ಈ ಒಂದು 3 ಪಾತ್ರಗಳು, ರಾಮ, ಲಕ್ಷ್ಮಣ, ಸೀತೆ, ಯಾವ ರೀತಿ ಅವರೊಳಗೆ ಸಂಬಂಧಗಳು ಇವೆ, ಯಾವ ರೀತಿ ಭಾತೃಪ್ರೇಮ ಇದೆ, ಆ ತಮ್ಮನ ಮೇಲೆ ಇರುವಂತಹ ಒಂದು ಪ್ರೀತಿ, ಆತ್ಮೀಯತೆ, ಹಾಗೆ ಸೀತಾಮಾತೆಗೆ ಇರುವಂತಹ ಒಂದು ಪ್ರೀತಿ, ಆ ಆತ್ಮೀಯತೆ, ಮೈದುನನ ಮೇಲೆ ಇಟ್ಟಿರುವಂತಹ ಆ ಪ್ರೀತಿ. ಹೌದು, ರಾಮಾಯಣದಿಂದ ಇಂತಹ ಪ್ರಸಂಗಗಳನ್ನು ನಾವು ದಿನನಿತ್ಯ ಕೇಳಬಹುದು, ದಿನನಿತ್ಯ ನೋಡಿಯೂ ಇರ್ತೇವೆ. ಆದರೆ ನಮ್ಮ ವೈಯಕ್ತಿಕ ಕೌಟುಂಬಿಕ ಸಂಬಂಧಗಳಿಗೆ ಬರುವಾಗ ಮಾತ್ರ ನಾವು ಹಣದ ಮುಖ ನೋಡ್ತೇವೆ, ಸಂಬಂಧಗಳನ್ನು ಮರೆತು ಬಿಡ್ತೇವೆ, ಹಣವನ್ನು ನೋಡ್ತೇವೆ, ಅಂತಸ್ತನ್ನು ನೋಡ್ತೇವೆ. ನಮ್ಮ ಹಿಂದೆ ಇರುವಂತಹ, ನಮ್ಮ ಹೃದಯದ ಒಳಗೆ ಇರುವಂತಹ ಆ ಒಂದು ಪ್ರೇಮ, ವಾತ್ಸಲ್ಯ, ಪ್ರೀತಿಗಳನ್ನು ನೋಡಲಿಕ್ಕೆ ಹೋಗುವುದಿಲ್ಲ. ಏನೇ ಆಗಲಿ, ಈ ಒಂದು ರಾಮಾಯಣದಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಅಯೋಧ್ಯೆಯ ಒಂದು ಸಂತಸದ ವಿಚಾರ, ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಲಿದೆ. ಶ್ರೀರಾಮನೊಂದಿಗೆ ಇದ್ದಂತಹ ಲಕ್ಷ್ಮಣ, ಶತ್ರುಘ್ನರು, ಹಾಗೆ ಭರತ, ಸೀತಾಮಾತೆ, ಆಂಜನೇಯ, ಅವರ ಒಳಗೆ ಇರುವಂತಹ ಈ ಸಂಬಂಧಗಳು ಇನ್ನೊಬ್ಬರನ್ನು ಕೂಡ ಆತ್ಮೀಯತೆಯಿಂದ ನೋಡುವಂತಹ ಆ ಭಾವನೆ ಪ್ರಜೆಗಳಲ್ಲಿ ಎಲ್ಲರಲ್ಲಿಯೂ ಬರಲಿ ಎಂದು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಹೌದು, ಇದು ನನ್ನೊಬ್ಬಳ ಅಭಿಪ್ರಾಯವಲ್ಲ, ಎಲ್ಲ ಭಾರತೀಯರ ಅಭಿಪ್ರಾಯವಾಗಿರಲಿ. ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಆ ಒಂದು ವಿಶ್ವಗುರುವಿನ ಕಲ್ಪನೆ ನಮ್ಮ ಹೃದಯದ ಒಳಗಿರಲಿ, ಆ ಆತ್ಮವಿಶ್ವಾಸ ನಮ್ಮ ಒಳಗೆ ಇರಲಿ. ಆದ್ಮೇಲೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೊಡನೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.